ನಾಳೆ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ. ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಶಾಸಕರು ಯಾರಿದ್ದಾರೆ ಅವರು ಕೊಟ್ಟಿರುವಂತ ಮಾಹಿತಿ ಇದು. ನಾಳೆ ಸಿಎಲ್ಪಿ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಎಲ್ಲವೂ ಅನಿರೀಕ್ಷಿತವಾಗಿ ಆಗಿದೆ ಅಂತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಬಿಕಾಸ್ ಅವರಿಗೂ ಕೂಡ ಈ ಥರದೊಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಹೊಸ ಸಿಎಂ ಬರ್ತಾರೆ, ಹೊಸ ಮಂತ್ರಿಗಳು ಬರುವಂಥ ಸಾಧ್ಯತೆ ಇದೆ. ರಾಹುಲ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಒನ್ ಟೈಮ್ ಅಲ್ಲ, ಅನೇಕ ಬಾರಿ ಹೇಳಿದ್ರು. ಈಗ ಹೇಳಿದ್ದಾರೆ ಅನ್ಸುತ್ತೆ, ಅದಕ್ಕೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾಳೆ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ. ಸೊ ಯಾಕಂತಂದ್ರೆ ಈಗ ನಾಳೆ ನಡೆಯುವಂತ ಮಹತ್ವದ ಸುದ್ದಿಗೋಷ್ಠಿ ಏನಿದೆ, ಆ ಒಂದು ಸುದ್ದಿಗೋಷ್ಠಿಗಾಗಿ ಎಲ್ಲರೂ ವೇಟ್ ಮಾಡ್ತಾ ಇರೋದು. ಬಟ್ ಅದನ್ನು ಬಿಟ್ಟರೆ ಇನ್ನೆಲ್ಲ ಬೆಳವಣಿಗೆಗಳು ಏನಿದೆ, ಯಾವ ರೀತಿ ಆಗುತ್ತೆ ಈ ಬಾರಿ, ವಿಷಯ ಎಷ್ಟು ಗಂಭೀರವಾಗಿದೆ, ಅದೇ ರೀತಿಯಾದಂಥ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ನಿನ್ನೆ ಮ್ಯಾರಥಾನ್ ಮೀಟಿಂಗ್ ಆಗಿದ್ದಾಗಿರ್ಬೋದು. ಈಗ ಆಲ್ರೆಡಿ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಇಳಿತಾ ಇದ್ದಾರೆ. ಸರ್, ನಾವು ಈಗ ಹೋದಾಗ ಸುರ್ಜೇವಾಲ್ ಅವರು ಮೇ 2nd ವೀಕ್ ಆರ್ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಅವರು ಕೂಡ ಆಯಿತು, ನಮ್ಮ ಗಮನದಾಗಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈ ಮೊದಲೇ ಒಂದು ಮೀಟಿಂಗ್ ಸೇರಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ, ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಸೊ ಇದು ಅಶೋಕ್ ಪಟ್ಟಣ್ ಅವರು ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಈಗ ನಾಳೆ CLP ಸಭೆ ನಡೆಯುತ್ತೆ. ಆಮೇಲೆ ನಾಳೆ ಆಗುವಂಥ ಬೆಳವಣಿಗೆಗಳು ಸಹಜವಾಗಿ ಅನಿರೀಕ್ಷಿತವಾಗಿ ಇದೆಲ್ಲ ಆಗ್ತಾ ಇದೆ. ಆಮೇಲೆ ಇಷ್ಟು ದಿನ ಏನು ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬರ್ತಾ ಇದ್ರಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನು ಹಂಗೆ ಕೇಳ್ತೀನಿ, ಅವ್ರು ಇರು ಅಂದರೆ ಇರ್ತೀನಿ, ಕಂಟಿನ್ಯೂ ಆಗೋ ಅಂದರೆ ಆಗ್ತೀನಿ, ಅಥವಾ ಬಿಟ್ಕೊಡು ಅಂದರೆ ಬಿಟ್ಕೊಡ್ತೀನಿ ಅಂತ ಬಹುಶಃ ಹೈಕಮಾಂಡ್ ಹೇಳಿರಬೇಕು. ಹಾಗಾಗಿ ಅವರು ಈ ಥರದೊಂದು ಡಿಸಿಷನ್ ತಗೊಂಡಿದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಟಿ ಏನಿದೆ, ನಾಳೆ CLP ಸಭೆಯಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಟ್ ಈ ಥರದೊಂದು ಬೆಳವಣಿಗೆ ಆಗಬೇಕಾಗಿತ್ತು ಅನ್ನುವಂಥದ್ದು ಒಂದಷ್ಟು ನಾಯಕರ ಒಲವಾಗಿತ್ತು. ಯಾಕಂತಂದರೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅಂತೇಳಿ, ಅದರಲ್ಲಿ ಒಂದು ರೀತಿ ಒಂದಷ್ಟು ಜನ ಇಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು, DK ಶಿವಕುಮಾರ್ ಅವರು ನೆಕ್ಸ್ಟ್ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಮಾತನಾಡ್ತಾ ಇದ್ರು. ಬಟ್ ನಿನ್ನೆ ಹೈಕಮಾಂಡ್ ಕರೆದಂಥ ವಿಚಾರ ಇದೆಯಲ್ಲ, ಆಗ್ಲೇ ಈ ಥರದ್ದು ಒಂದು ಬೆಳವಣಿಗೆ ಆಗೇ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು. ಅದೇ ರೀತಿಯಾದಂಥ ಬೆಳವಣಿಗೆ ಈಗ ಆಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಸ್ಫೋಟಕ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅದರ ಜೊತೆಗೆ ನಾಳೆ ರಾಜೀನಾಮೆ ನೀಡೋದಕ್ಕೆ ಎಷ್ಟು ಗಂಟೆವರೆಗೂ ಟೈಮ್ ಇದೆ, ಏನು ಮಾಹಿತಿ ಸಿಗ್ತಾ ಇದೆ ಸದ್ಯ ಈಗ? ಎಸ್ ಪ್ರಭು, ಸಿಎಂ ಸಿದ್ದರಾಮಯ್ಯ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ 3 ವರ್ಷದ ಸಾಧನೆ ಮತ್ತು ಹಿಂದೆ ಮಾಡಿದಂಥ ಕೆಲಸಗಳನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಸೂಚನೆ ನೀಡಿರುವಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದಾಗ್ತಿರುವಂಥದ್ದು. ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮಾಧ್ಯಮದವರಿಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಒಂದು ಸಾಧನೆಗಳ ಬಗ್ಗೆ ವಿಸ್ತೃತವಾಗಿ ರಾಜ್ಯದ ಜನರಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಲೋಕಭವನಕ್ಕೆ ತೆರಳಿ ಒಂದು ರಾಜೀನಾಮೆ ನೀಡುವಂಥ ಪ್ರಕ್ರಿಯೆಯಲ್ಲಿ ತೊಡಗುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಗಳ ಮೂಲದಿಂದಲೇ ಮಾಹಿತಿ ಸಿಕ್ಕಿರುವಂಥದ್ದು. ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ನಾಳೆ ಲೋಕಭವನಕ್ಕೆ ಹೋಗ್ತಿದ್ದಾರೆ. ನಾಳೆ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಿರುವಂಥದ್ದು. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಕಾರ್ಯಕ್ಕೆ ಮುಂದಾಗ್ತಿರುವಂಥದ್ದು. ಹೈಕಮಾಂಡ್ ನಾಯಕರ ಸೂಚನೆಯನ್ನ ನೀಡಿದ್ದರಿಂದ ಸಾಕಷ್ಟು ಅವರ ಆಪ್ತ ವಲಯದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಿಎಂ ಆಪ್ತ ವಲಯ ಗುರುತಿಸಿಕೊಂಡ ಸಚಿವರಾದಂತಹ ಮಹದೇವಪ್ಪ, ಜಮೀರ್ ಅಹಮದ್, ಈಶ್ವರ್ ಖಂಡ್ರೆ, RB ತಿಮ್ಮಾಪುರ್, MB ಪಾಟೀಲ್ ಸೇರಿದಂತೆ ಹಲವಾರು ಸಚಿವರು ಮತ್ತು ಹಿರಿಯ ಶಾಸಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಮತ್ತೆ ಹೈಕಮಾಂಡ್ ನಾಯಕರಿಗೆ ನಾವು ಭೇಟಿ ಮಾಡಿ ಒಂದಿಷ್ಟು ಮನವಿಯನ್ನು ಮಾಡ್ತೇವೆ, ಅದಕ್ಕಾದ್ರೂ ಅವಕಾಶವನ್ನು ಮಾಡಿಕೊಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀವು ರಾಜೀನಾಮೆ ನೀಡಬೇಡಿ, ಮತ್ತೆ ಹೈಕಮಾಂಡ್ ಸದ್ಯಕ್ಕೆ ಏನು ದಿಢೀರಾಗಿ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ನೀವು ಒಂದಿಷ್ಟು ಕಾಲ ಸಮಯಾವಕಾಶವನ್ನು ಕೂಡ ತೆಗೆದುಕೊಳ್ಳಿ ಎನ್ನುವ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ದಾರೆ. ಆದರೆ ಸುತಾರಾಮ್ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಲ್ಲ. ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ನೀಡಿದ್ದಾರೆ. ಹೈಕಮಾಂಡ್
ತೀರ್ಮಾನಕ್ಕೆ ನಾನು ಬದ್ಧ ಅನ್ನುವಂಥ ಮಾತನ್ನ ಹೇಳಿದ್ದೇನೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದೇ ಮಾತನ್ನು ಹೇಳ್ತಾ ಬರ್ತಾ ಇದ್ರು. ಇದೀಗ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರು ಕರೆದು ನಿನ್ನೆ ಮೀಟಿಂಗ್ನಲ್ಲಿ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದಾಗ್ತಿದ್ದಾರೆ. ನಾಳೆ ವಿಸ್ತೃತವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಬಳಿಕ ಲೋಕಭವನಕ್ಕೆ ತೆರಳಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ. ಇದಾದ ಬಳಿಕ ಯಾರು ಸಿಎಂ ಆಗ್ತಾರೆ ಅನ್ನುವಂಥ ಕುತೂಹಲ ಇರುವಂತದ್ದು. ಬಹುತೇಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು ಖಚಿತ ಎನ್ನಲಾಗ್ತದೆ. ಯಾಕಂದ್ರೆ ಇಬ್ಬರ ನಡುವೆ ಪವರ್ ಶೇರಿಂಗ್ ಫೈಟ್ ನಡೀತಾ ಇತ್ತು. ಆ ಒಂದು ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಹಿಂದೆ ಆದಂತಹ ಅಧಿಕಾರ ಹಂಚಿಕೆ ಸೂತ್ರದಡಿ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತುಕತೆ ಆಗಿತ್ತು ಅನ್ನೋದ್ರ ರೀತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿಎಂ ಪಟ್ಟವನ್ನ ಕಟ್ಟಲಾಗುತ್ತೆ. ಇದಾದ ಬಳಿಕ ಏನು ನಾಡಿದ್ದು ಸಿಎಲ್ಪಿ ಸಭೆಯನ್ನು ಕರೆಯಲಾಗುತ್ತೆ ಎನ್ನಲಾಗ್ತಾ ಇದೆ. ಶುಕ್ರವಾರ ಸಿಎಲ್ಪಿ ನಾಯಕರ ಆಯ್ಕೆ ಆಗುತ್ತೆ. ಸಿಎಲ್ಪಿ ನಾಯಕರಾದವರೇ ಸಿಎಂ ಆಗಿ ಮುಂದುವರುವಂಥದ್ದು. ಹೀಗಾಗಿ ಸಿಎಲ್ಪಿ ನಾಯಕರಾಗಿ ಶಿವಕುಮಾರ್ ಆಯ್ಕೆ ಆದರೆ ಶಿವಕುಮಾರ್ ಅವರ ಸಿಎಂ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಆಗುವಂಥದ್ದು. ಇದಕ್ಕೆ ಲೋಕಭವನದ ಒಂದು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರ ವಿಧಾನಸೌಧ ಅಥವಾ ಕಂಠೀರವ ಕ್ರೀಡಾಂಗಣದಲ್ಲಿ ಇದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಭು. ಓಕೆ ದುರ್ಗೇಶ್, ಹಾಗೆ ಹೋಲ್ಡಲ್ಲಿರಿ, ಮಾತನಾಡಿಸ್ತೀನಿ ನಾನು ನಿಮ್ಮನ್ನ. ನಾಳೆ ನನಗೆ ತಿಳಿದಂತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿಎಲ್ಪಿ ಸಭೆ ಸರ್, ನಾಳೆ ಸಿಎಲ್ಪಿ ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗ್ಲಿ ಸುದ್ದಿಗಳಾಗ್ಲಿ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮ್ಗೆ ಇನ್ನೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಿಎಲ್ಪಿಗೆ ನಾಳೆ ಬಂದ್ರೆ ನಾಳೆ ಎಲ್ಲರಿಗೂ ಫೋನ್ ಮಾಡಿ ಸಿಎಲ್ಪಿ MLAಗಳಿಗೆ ತಿಳಿಸ್ತೀವಿ. ಈ ನಿರೀಕ್ಷೆ ಇತ್ತ ಸರ್ ನಿಮ್ಗೆ? ಯಾರಿಗೂ ನಿರೀಕ್ಷಿಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಸರ್, ಈಗ ನೀವೇನೋ ಸಚಿವ ಸಂಪುಟ ಸೇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಸಚಿವ ಸಂಪುಟ ಪ್ರಯತ್ನ ಮಾಡ್ತಾರೆ, ಸಕ್ಸಸ್ ಆದ ತರಕಂತ ಈಗ ರೀಚೇಬಲ್ ಮಾಡೋ ಬದ್ದು ಈಗ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಓಕೆ, ಹೊಸ ಮುಖ್ಯಮಂತ್ರಿ ಇದ್ರೊಳಗೆ ಎಲ್ಲ ಹೊಸ ಮಂತ್ರಿಗಳು ಸೇರ್ಲೇಬೇಕಲ್ಲ. ಅದ್ರೊಳಗೆ ನಾವೆಲ್ಲ ಸೇರ್ಕೊಂತೀವಿ, ನಮಗೂ ಸೇರ್ಸ್ಬೋದು ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಈ ಹಳೆ ತಂಡನೇ ಮುಂದುವರಿಸಬೇಕು ಅನ್ಸುತ್ತೆ ಸರ್, ಅದು ಕಂಪ್ಲೀಟ್ ಚೇಂಜ್ ಮಾಡಬೇಕು? ನನ್ನ ಪ್ರಕಾರ ಹಳೆ ತಂಡನ ಒಂದು 15-20 ಜನಕ್ಕೆ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಮಾಡ್ಬೇಕು ಅಂತಾನೆ ಮಾಡ್ತಾರೆ. ಮಾಡ್ಲೇಬೇಕು, ಇಲ್ಲ ನಮ್ಗೆ ಜಾಗ ಸಿಗಲ್ಲ. ಖಾಲಿ ಜಾಗ ಆದಂತ ನಮ್ಗೆ ಸೀಟ್ ಸಿಗೋದು. ನಾವು ಖಾಲಿ ಮಾಡ್ಲೇಬೇಕು ಅಂತ ನಾವು ಹೇಳ್ತೀವಿ. ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅರಿಕೆ ಏನಂದ್ರೆ, ಯಾರೇ ಹೊಸ ಮುಖ್ಯಮಂತ್ರಿ ಆದ್ರೂ ಕೂಡ ಅದೆಲ್ಲ ಕನ್ಸಿಡರ್ ಮಾಡ್ಬೇಕು, ಹೊಸ ಆದ್ಯತೆ ಕೊಡಬೇಕು ಅಂತ ಮಾಡಿದ್ದೆ. ಈ ಅನಿರೀಕ್ಷಿತ ತೀರ್ಮಾನ ಸಿದ್ದರಾಮಯ್ಯ ಅವರಿಗೆ ಶಾಕಿಂಗ್ ಅಥವಾ ಏನು? ಸಿದ್ದರಾಮಯ್ಯ ಶಾಕಿಂಗ್ ಇಲ್ಲ, ಏನಿಲ್ಲ. ನಮ್ಮ ಪಕ್ಷದಾಗೆಲ್ಲ ಬೆಳವಣಿಗೆ ಆಗ್ತಾನೆ ಬೇಕಾದ ಸರಿ ಆಗಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ನಮ್ಮ ಅವತ್ತಿಂದ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರಂತೆ ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ಆಯ್ತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿಎಂ ಯಾರು ಅಂತ ಹೇಳಿದಾರೆ? ಯಾರುತ್ತೆ ನಮ್ಗೇನು ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ ಅವ್ರಿಗೆ ಗೊತ್ತಿದ್ದು. ಮೋಸ್ಟ್ಲಿ ನೀನ್ ಹೇಳ್ತಿದ್ದಾಗೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ DKC ಅವ್ರ ಆಗೋ ನಿರೀಕ್ಷೆ ಇದೆಯಾ? 100% ಆಗ್ಬೋದು ಅಂತ ಇದೆ, ನಿರೀಕ್ಷೆ ಇದೆ. ಬಟ್ ಸಿಎಲ್ಪಿ ಇನ್ನು ಕರೆಯಕ್ಕೆ ಸೂಚನೆ ಬಂದಿಲ್ಲ.